ಸೊ ಹಬ್ಬದ ತಯಾರಿಗೆ ಇದು ಇರಲೇಬೇಕು ಅನ್ನೋದಾದ್ರೆ ಯಾವ್ಯಾವ 5 ವಸ್ತುಗಳನ್ನ ಹೇಳಿ. ಹಬ್ಬ ಅಂದ ತಕ್ಷಣ ನಮ್ಮನೆ ಮ್ಯಾಂಡೇಟ್ರಿ ಇದಿರಬೇಕು. ಯಾವ ಹಬ್ಬ? ಎಲ್ಲ ಹಬ್ಬಕ್ಕೂ ಎಲ್ಲ ಹಬ್ಬಕ್ಕೂ. ಗಣೇಶ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಗಣಪತಿ ಫಸ್ಟ್ ಇರಬೇಕು. ಓಕೆ ಕರೆಕ್ಟ್. ನೆಕ್ಸ್ಟ್ ಮಾವಿನ ಎಲೆ, ಕರೆಕ್ಟ್. ತೋರಣ. ಓಕೆ, ರಂಗೋಲಿ. ರಂಗೋಲಿ. ಓಕೆ, ರಂಗೋಲಿ ಹಾಕ್ತೀರಾ ಸಿರಿ ಅವರೇ? ಇಲ್ಲ. ಓಕೆ, 3 ಆಯ್ತು ಸರ್. ಇನ್ನು ಆರತಿ ತಟ್ಟೆ, ದೀಪ, ಎಣ್ಣೆ, ಕರ್ಪೂರ, ಪೂಜೆ ಸಾಮಾನು ಊದುಬತ್ತಿ. ಬೇಡ. ಅದು ಹೊಸ ಹೊಸ ಬಟ್ಟೆ. ಬಟ್ಟೆ. ಓಕೆ, ಸೊ ಹೇಗಿತ್ತು ಆವಾಗಿನ ಹೊಸ ಬಟ್ಟೆಗೂ ಇವಾಗಿನ ಹೊಸ ಬಟ್ಟೆಗೂ ಡಿಫ್ರೆನ್ಸ್ ಮಾಡ್ಬೋದಾ? ಡಿಫ್ರೆನ್ಶಿಯೇಟ್, ಬಿಕಾಸ್ ಆಗ ತುಂಬಾ ಶ್ರಮ ವಹಿಸಿ ತಗೊಂಡಂತ ಹೊಸ ಬಟ್ಟೆಗಳು, ಈಗ ದಿಢೀರ್ ಏನು 2 minutes 5 minutes 10 minutes. ಹೇಗಿತ್ತು ಸರ್ ಆವಾಗಿನ ಹೊಸ ನಮಗೆಲ್ಲ ನಮಗೆ ನಮ್ಮ ಸಾಗರಲ್ಲಿ ಒಂದು ಕುಂಟೆ ಬ್ರದರ್ಸ್ ಅಂತ ಇರೋದು, ಅಲ್ಲಿ ಶೃಂಗಾರ್ ಡ್ರೆಸ್ಸಸ್ ಅಂತ. ನಮ್ಮ ಮಾವ ಗಣಪತಿ ಹಬ್ಬ ಅಂದ ತಕ್ಷಣ ನಮ್ಮನ್ನು ಫಸ್ಟ್ ಕರ್ಕೊಂಡು ಹೋಗೋರು. ಈಗ 2 ಥರದಿದೆ. ಆಗಿನ್ನೂ ರೆಡಿಮೇಡ್ ತುಂಬ ಬಂದಿರಲಿಲ್ಲ. ನಮಗೆಲ್ಲ ಕರ್ಕೊಂಡು ಹೋದರೆ ಕುಂಟೆ ಬ್ರದರ್ಸಲ್ಲಿ ವೆಂಕಟೇಶ ಅಂತ ಟೈಲರ್ ಇದ್ದ, ಅವನ ಹತ್ರ ಕರ್ಕೊಂಡು ನಿಲ್ಲಿಸೋರು. ಅವ್ನು ಫುಲ್ ಅಳಿಯೋನು ನಮ್ಮನ್ನು. ಚಡ್ಡಿ ಇಷ್ಟುದ್ದ ಅಂದ್ರೆ ನಾವು ನಮ್ಮ ಮಾವ ಏನಾರು ಇದ್ದರೆ ನಮ್ಗೆ ತುಂಬ ಉದ್ದ ಆದರೆ ಅಷ್ಟು ಮಜಾ ಅನಿಸ್ತೀವಿ. ಸ್ವಲ್ಪ ಗಿಡ್ಡ ನಮ್ಮ ಮಾವ ಹೊಡಿತೆ ನೋಡ, ಇಷ್ಟು ಉದ್ದ ಇಲ್ಲಿಡೋ ಅಂತ ಹೇಳೋರು. ಚಡ್ಡಿ ಅಳಿಯೋದು ಸೊಂಟಕ್ಕೆ, ಶರ್ಟ್ ಅಲ್ದಿದಲ್ಲ. ಆಮೇಲೆ ಅದನ್ನು ಬಟ್ಟೆ ಬೇರೆ ತರಕ್ಕೆ ಹೋಗ್ತೀವಿ ಕುಂಟೆ ಬ್ರದರ್ಸ್ ಅಂತ. ಯಾವ ಬಟ್ಟೆ ನೋಡು ಅಂತ ಹೇಳೋರು ಫಸ್ಟು. ನಾನು ನೋಡಿ ಈ ಕಲರ್ ನಮ್ಮ ಮಾವ ಅಥವಾ ನಮ್ಮ ತಾಯಿ ತಲೆ ಮೇಲೆ ಹೊಡೆದ್ಬಿಟ್ಟು ಇದು ಬೇಡ, ಇದು ಕೊಡ್ರಿ ಅಂದ್ಕೊಡೋರು. ಬಟ್ ನಮ್ಗೆ ಇಷ್ಟನೋ ಕಷ್ಟನೋ, ಇಷ್ಟವಾಗಿದ್ದರೆ ಕೊಡಿಸಿರೋರು ಕೆಲವು ಸರಿ. ಅವ್ರಿಗೆ ಕಲರ್ ಇಷ್ಟ ಆಗಲಿಲ್ಲ ಅಂದರೆ ಆ ಬಟ್ಟೆ ತರಿಸೋರು. ಆ ಶರ್ಟು ಪ್ಯಾಂಟ್ ಹೊಲಿಯೋದು ನಾವು ಹೋಗೋದು, ವೆಂಕಟೇಶ ಆಯಿತಾ ನನ್ನ ಪ್ಯಾಂಟ್ ಶರ್ಟ್ ಆಯಿತಾ, ಪ್ಯಾಂಟ್ ಇದು ಚಡ್ಡಿ ಆಯಿತಾ ಪ್ಯಾಂಟ್ ಶರ್ಟ್ ಆಯಿತಾ ಅಂತ ಇದು ಮಾಡೋದು. ಆಮೇಲೆ ಹೊಲ್ದ ಮೇಲೆ ಅಲ್ಲೇ ಎಲ್ಲರೂ ವೇಸ್ಟ್ ಬಟ್ಟೆ ಬಿದ್ದಿದ್ರೆ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಹಂಗೆ ಇದ್ರೊಳಗೆ ಒಂದು ಬೆಲ್ಟ್ ಥರ ಹೊಲ್ ಕೊಟ್ಬಿಡಿ, ಇದಕ್ಕೆ ಚೆನ್ನಾಗಿರುತ್ತೆ ಕಟ್ಕೊಳ್ಳೋಕ್ಕೆ ಅಂತ. ಅಂದರೆ ಈ ಥರದ ಫನ್ನು. ಅಂದರೆ ನಮಗೆಲ್ಲ ಟೈಲರ್ ಮೇಡ್ ಬಟ್ಟೆಗಳನ್ನು ಹೊಲಿಸಿದ್ದು. ಆಮೇಲೆ ರೆಡಿಮೇಡ್ ಬಂದಾಗ ನೋಡಿ ಕೊಡಿಸೋರು. ಏಕೆ ಸೂಪರ್. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಹಬ್ಬದಲ್ಲಿ ಅಂತ ನಿಮ್ಮ ಪ್ರಕಾರ 1-2 ಲಿಸ್ಟ್ ಮಾಡೋದಾದರೆ, ಹಬ್ಬದಲ್ಲಿ ಇದು ಮಾಡಬೇಡಿ, ಹಬ್ಬದಲ್ಲಿ ಇದು ಮಾಡಬೇಕು. ಸ್ನಾನ ಮಾಡಬೇಕು ಬೇಗ ಬೇರೆ ದಿನ ಸ್ನಾನ ಮಾಡಲ್ವಾ? ಎಣ್ಣೆ ಸ್ನಾನ, ಅಭ್ಯಂಜನ. ಓಕೆ, ಅದಾದಮೇಲೆ ಯಾವುದು ಮಾಡಬಾರ್ದು? ಲೇಟಾಗಿ ಹೇಳ್ಬಾರ್ದು. ಲೇಟಾಗಿ ಹೇಳೋದು. ಹೌದು, ಬೆಳಗ್ಗೆ ಬೇಗ ಹೇಳ್ಬೇಕು. ಏನು ಮಾಡಬಾರ್ದು, ಏನು ಮಾಡಬೇಕು ಸರ್ ನೀವು? ತಮ್ಮನ್ನು ಬೈಬಾರ್ದು, ಅಕ್ಕನ ಜೊತೆ ಜಗಳ ಆಡಬಾರ್ದು. ಓಕೆ, ತುಂಬ ಕೆಲಸ ಕೊಡಬಾರ್ದು. ನಾನ್ ವೆಜಿಟೇರಿಯನ್ಸ್ ಅಡ್ಯಾಪ್ಟ್ ಆಗಬೇಕು, ಶುದ್ಧ ಸಸ್ಯಾಹಾರಿ ಆಗಿರಬೇಕು ಅವತ್ತೊಂದು ದಿನಕ್ಕೆ. ಸೊ ಹಬ್ಬದ ಫನ್ ಜೊತೆಗೆ ಶೋಧ. ಸೊ ಯಾರಿಗಾಗಿ, ಯಾತಕ್ಕಾಗಿ, ಏನಕ್ಕಾಗಿ ಶೋಧ? ಈ ಪ್ರಶ್ನೆ ಕೇಳೋದಾದ್ರೆ ಯಾರು ಆನ್ಸರ್ ಮಾಡ್ತೀರಿ? ಅದನ್ನು ಡೈರೆಕ್ಟರ್ ಆನ್ಸರ್ ಮಾಡ್ತಾರೆ. ಡೈರೆಕ್ಟರ್ ಕಮ್ ಆ್ಯಕ್ಟರ್. ಐ ಥಿಂಕ್ ಯಾವುದಕ್ಕಾಗಿ ಶೋಧ ಮಾಡಿದಾಗ ಐ ಥಿಂಕ್ ತುಂಬ ನಾವೆಲ್ಲ ಏನು ನಮಗೊಂಥರ ರಿಪೀಟ್ ಅನಿಸ್ತಾ ಇದೆ, ಬಟ್ ನಾವೆಲ್ಲ ತುಂಬ ರಂಗಭೂಮಿಯಲ್ಲಿ ವರ್ಕ್ ಮಾಡಿದ್ರಿಂದ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ನಟನೆ, ಎಸ್ಪೆಷಲಿ ಸ್ಕ್ರಿಪ್ಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂದಾಗ ವಿ ಜಂಪ್ ಆಟ್ ಇಟ್. ಅಂದರೆ ಇದು ಸೀರೀಸ್ ಆಗುತ್ತಾ, ಎಷ್ಟು ಜನ ನೋಡ್ತಾರೆ, ಅದೆಲ್ಲ ತಲೆಗೆ ಬರಲ್ಲ. ಏನು ಬರುತ್ತೆ ಅಂದರೆ, ಈ ಸೀನ್ ಮಾಡಬೇಕಂದ್ರೆ ನಾನು ಅದನ್ನು ಎಷ್ಟು ಚೆನ್ನಾಗಿ ಅನುಭವಿಸ್ಬೋದು, ಅದನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಒಂದು ಕೆಲವು ಕ್ಷಣಗಳು ನಾವಾಗಿರಲ್ಲ, ಆ ಕ್ಯಾರೆಕ್ಟರ್ ಆಗಿರ್ತೀವಿ ಅನ್ನೋದಿರುತ್ತಲ್ಲ. ಐ ಥಿಂಕ್ ಅದು ಗೊತ್ತಿಲ್ಲದೇ ನಮ್ಮನ್ನೆಲ್ಲರೂ ಹತ್ರ ಜೊತೆಗೆ ತೊಗೊಂಬಂದಿದ್ದೆ ಅದೇ. ನಮಗೆಲ್ರಿಗೂ ಸಪ್ರೇಟಾಗಿ ಫೋನ್ ಬಂದಿರುತ್ತೆ ಈ ಥರ ಕತೆ ಇದೆ ಅಂತ. ಬಟ್ ಅವಾಗ ನಮ್ಗೆ ಎಲ್ರಿಗೂ ಒಂದು 5 ನಿಮಿಷದಲ್ಲಿ ಹೇಳಿರ್ತಾರೆ ಇದು ಕತೆ ಅಂತ. ಬಟ್ ನಾವು ಮಾಡ್ಕೊಂಬಂದಿರೋ ನಾಟಕದ ಎಕ್ಸ್ಪೀರಿಯನ್ಸಿಂದ ಅಟ್ಲೀಸ್ಟ್ ನನಗಾಗಿದ್ದು ಅದೇ, ಐ ಆಮ್ ಶೋರ್ ನಿಮ್ಮಿಬ್ರಿಗೂ ಅದೇ, ಇಮಿಡಿಯೇಟ್ಲಿ ಒಂದು ಮೈಂಡ್ ಓಪನ್ ಆಗುತ್ತೆ. ಈ ಕಥೆಯಲ್ಲಿ ಇಷ್ಟೆಲ್ಲ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋದು ನಮಗೆ ಡೈಲಾಗು ಸೀನ್ ಓದ್ದೇನೆ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ನನ್ನ ಪಾತ್ರ ಹೇಳಿದಾಗ ನನಗೆ ತಲೆಗೆ ಬಂದಿದ್ದೆ ಅದು, ಇದೊಂದು 25 ದಿನ ಶೂಟಿಂಗಲ್ಲಿ ನಾನು ನಿಜವಾಗ್ಲೂ ತುಂಬ ಮಜಾ ಮಾಡ್ಬೋದು. ಮಜಾ ಅಂದರೆ ಆ್ಯಸ್ ಅ ಪರ್ಫಾರ್ಮರ್ ಆ ಕ್ಯಾರೆಕ್ಟರ್, ಆ ಸೀನ್ಗಳು ರಫ್ ಆಗಿ ಹೇಳಿರ್ತಾರಲ್ಲ, ಈ ಸೀನ್ ನಾನು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದು. ಸೊ ಇಮಿಡಿಯೇಟ್ಲಿ ಎಸ್ ಅಂತ ಹೇಳೋದಕ್ಕೆ ಕಾರಣ ಅದಾದಮೇಲಿಂದ ಬೇರೆ ಬೇರೆ ರೀಸನ್ಸ್ ಓಪನ್ ಆಗುತ್ತೆ. ಸೊ ಸರ್ಚ್ ಬಂದು, ಶೋಧ ಬಂದು, ಒಂದು ಇನ್ನೊಂದೇನು ಅಂದರೆ ಇಂಟ್ರೆಸ್ಟಿಂಗ್, ಈಗ ಮತ್ತೆ ನಾನು ಮತ್ತೆ ರೋಹಿತ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಬೇರೆ ಲಾಯರ್ ರೋಲ್ ಮಾಡ್ಬೋದು, ಬಟ್ ಆ ಪಾತ್ರ ಈ ಲೈಫ್ಗೆ ಮುಗೀತು. ಅನ್ಲೆಸ್ ಏನೋ ಸೀಸನ್ 2 ಬಂದುಬಿಟ್ರೆ ಆದರೆ ಮಾತ್ರ ಸಾಧ್ಯ. ಇವ್ರು ನನ್ನ ಹೆಂಡತಿ ಆಗದೆ ಇರೋದಕ್ಕೆ ಇದೊಂದೇ. ಅದೆಷ್ಟು ಸತಿ ಕೇಳಿದ್ದೀನಿ. ಸೊ ಹಾಗೆ ನಮಗೆ ಎಲ್ಲೋ ಒಂದು ಕಡೆ ಆ ಒಂದು ಮೊಮೆಂಟ್ ಇಸ್ ಓನ್ಲಿ ಸ್ಪೆಷಲ್ ಓನ್ಲಿ ಫಾರ್ ದೋಸ್ 25 days. ಅದಾದ್ಮೇಲೆ ಇಟ್ಸ್ ಸೀಲ್ಡ್ ಫಾರ್ ಎವರ್. ಸೊ ಅದಕ್ಕೆ
ಹೇಳಿದ್ನ ದಟ್ ಈಸ್ ದ ಸರ್ಚ್. ಓಕೆ ಸರ್, ಆ್ಯಕ್ಚುಲಿ ಇದು ಹೇಳಲೇಬೇಕು, ಟ್ರೈಲರ್ ನೋಡಾದ್ಮೇಲೆ ಸರ್ಚ್ ಟೂಲ್ ಏನಿದೆ ಅದರಲ್ಲಿ ಒಂದು ಪದದ ಸರ್ಚ್ ಬಹಳಷ್ಟು ಆಗಿದೆ ಅಂತ ಗೆಸ್ ಮಾಡ್ಬೋದಾ? ಯಾವ್ದು ಗುರು ಅದು? ಹೆಂಡತಿ ಮರಿಯು ಕಾಯಿಲೆ ಅಂತ. ಕೇಳಿದ್ದೀನಿ, ಯಾವ್ದು ಡಿಮೆನ್ಷಿಯಾ ಇದು ಒಳ್ಳೆ ಒಳ್ಳೆ ಕಾಯಿಲೆ ಅಲ್ವಾ? ಯಾರು ಕಂಡಿಡಿಲ್ವಲ್ಲ ಕಾಯಿಲೆ, ನಿಜವಾಗ್ಲೂ ಇದೆಯಾ ಈ ಕಾಯಿಲೆ ಅನ್ನುವಂತ ಸರ್ ಅದು ಜಾಸ್ತಿ ಶೋಧದಿಂದ ಗಣಪತಿ ಹಬ್ಬದ ಕೊಡುಗೆ. ಔಷಧಿ ಇಲ್ಲ. ಸೊ ಆ ಥಾಟ್ ಪ್ರೋಸೆಸ್ ಹೇಗೆ ಸರ್? ಅದೇನಾದ್ರೂ ಹೇಳಿದಾಗ ಏನ್ ಅನ್ನಿಸ್ತು ತಮ್ಗಳಿಗೆ? ಏನು ಹೆಂಡತಿ ಮರಿಯುವಂತ ಕಾಯಿಲೆ ಇದೆ ನಾಯಕ ನಟನಿಗೆ ಅಂದ ತಕ್ಷಣ ಹೇಗೆ ಅನ್ನಿಸ್ತಾ? ಅಲ್ಲ, ಇದನ್ನೇ 15 ವರ್ಷದಿಂದ ಹುಡುಕ್ತಾ ಇದ್ದೆ, ಕೊನೆಗೂ ಸಿಕ್ತಲ್ಲ, ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಆದ್ರೂ ಮಾಡೋಣ ಅಂತ. ಓಕೆ, ಆಫ್ ಸ್ಕ್ರೀನ್ ಅಂತೂ ಆಗಲ್ಲ, ಆನ್ ಸ್ಕ್ರೀನ್ ಮಾಡಿ ಮಜಾ ತಗೊಳ್ಳೋಣ ಅನ್ಕೊಂಡ್ರಿ.